ನಾನು ಯಾಕೆ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ಅಂತಂದರೆ, ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾಳೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಆತಂಕ ಮಾಡೋ ಒಂದು ಸ್ಥಿತಿಯಲ್ಲಿದ್ದಾವೆ. ಯಾಕಂದರೆ ನಮ್ಮ ಜನರು ಏನು ಪರ್ಮನೆಂಟಾಗಿ ಈಗ ಇದ್ದಾರೋ ಅವರಿಗೆ ನೀವು SIR ಆಗಲಿ, SIR ಆದಮೇಲೆ ಮಾಡಿ. ಇದನ್ನು SIR ಈಗ ನಡೀತಾ ಇರುವಾಗ ಇದನ್ನು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಉದ್ದೇಶ ಏನು ಅನ್ನೋದು ಈಗಾಗಲೇ ನಮಗೆ ಅರ್ಥ ಆಗ್ತಾ ಇದೆ. ಅಂದರೆ ವೋಟರ್ ಲಿಸ್ಟ್ನಲ್ಲೇ ಅವ್ರನ್ನ ಸೇರಿಸ್ಬೇಕು, ಈ ಏನು ಅಕ್ರಮವಾಗಿ ಬಂದವ್ರನ್ನೆಲ್ಲ ವೋಟ್ ಹಾಕ್ಸ್ಕೋಬೇಕು ಅನ್ನೋದು ಮ್ಯಾಕ್ಸಿಮಮ್ ಇರೋದೆಲ್ಲ ಅಲ್ಪಸಂಖ್ಯಾತರೇ ಅದರಲ್ಲಿ. ಹಾಗಾಗಿನೇ ಒಂದು ಕುತಂತ್ರ ನಡೀತಾ ಇದೆ ಅಂತೇಳಿ ಅರ್ಥ ಆಗ್ತಾ ಇದೆ. ಅಂದರೆ ಇದನ್ನು ಕೊಡೋದ್ರಿಂದ ವಿವಿಧ ರಾಜ್ಯಗಳ ಪ್ರಯೋಜನಗಳು, ಸರ್ಕಾರಿ ದಾಖಲೆಗಳು, ಶೈಕ್ಷಣಿಕ ಪ್ರವೇಶಗಳು, ಉದ್ಯೋಗಾವಕಾಶಗಳು, ಇತರ ಅರ್ಹತೆಗಳನ್ನು ಪಡೆಯಲು ಇದನ್ನು ಅವಲಂಬಿಸುವ ಅಪಾಯವಿದೆ ಅಂತೇಳಿ ಒಂದು ಎಲ್ಲರಿಗೂ ಇದಾಗ್ತಾ ಇದೆ. ಇದರಿಂದ ದೊಡ್ಡ ಹೊಡೆತ ನಮಗೆ ಬೀಳುತ್ತೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇದೆ. ಇದರಿಂದಾಗಿ ಅಕ್ರಮ ನಿವಾಸವನ್ನು ಕಾನೂನುಬದ್ಧಗೊಳಿಸಬಹುದು. ಅಕ್ರಮ ವಲಸಿಗರನ್ನು ಗುರುತಿಸಲು ಮತ್ತು ತೆಗೆದುಹಾಕಲು ಕೇಂದ್ರ ಸರ್ಕಾರದ ಪ್ರಯತ್ನಗಳನ್ನು ನಿರಾಶೆಗೊಳಿಸಬೇಕಂತ ಇವರು ಪ್ರಯತ್ನ. ಪೌರತ್ವ, ವಿದೇಶಿಯರು, ವಲಸೆ ಮತ್ತು ಆಂತರಿಕ ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸಂವಿಧಾನ ಅಡಿಯಲ್ಲಿ ಕೇಂದ್ರ ಸರ್ಕಾರ ವಿಶೇಷ ಅಧಿಕಾರ ವ್ಯಾಪ್ತಿಯನ್ನು ಬರುತ್ತದೆ. ಕೇಂದ್ರ ಸರ್ಕಾರಕ್ಕೆ ಇದೆಲ್ಲ ಬರುತ್ತಾಗಲಿ, ಇದನ್ನಿಟ್ಕೊಂಡು ಮತ್ತೆ ನಾಳೆ ಸಿಟಿಜನ್ಶಿಪ್ ಕೂಡ ನೀವು ಕೊಡೋದಕ್ಕೆ ಹೋಗ್ಬಿಡ್ತೀರಿ. ಯಾಕಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಂಡ್ನಲ್ಲಿದೆ, ಅದು ಸಿಟಿಜನ್ಶಿಪ್ ಕೊಡೋದು. ಅದನ್ನು ಕೂಡ ನೀವು ಮಾಡಲಿಕ್ಕೆ ಕೂಡ ಮುಂದೆ ಆಗ್ತೀರಿ ಅನ್ನೋಂಥ ಒಂದು ಇದಿದೆ. ಯಾಕಂತಂದರೆ ಇದು ಏನಾಗಿದೆ, ಇಲ್ಲಿ 135 140 ಸೀಟ್ ಇದ್ದಾವೆ. ನಮ್ಮನ್ನ ಯಾರು ತಡೀಲಿಕ್ಕೆ ಸಾಧ್ಯ? ನಾವು ಏನು ಮಾಡಿದ್ರು ಕೂಡ ನಡೀತದೆ ಅಂತೇಳಿ ಆ ದುರಹಂಕಾರದಲ್ಲಿ ಹೋಗ್ತಾ ಇದೆ ಸರ್ಕಾರ. ಇದನ್ನ ಬಹಳ ತಪ್ಪು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಪರಿಸ್ಥಿತಿ ಏನಿದೆ, SIR ನಡೆಯುವಂಥ ಒಂದು ಸಂದರ್ಭ. ಯಾರು ಭಾರತೀಯರು, ಯಾರು ನಮ್ಮ ವೋಟರ್ಸು ಎಂಬುದನ್ನು ಗುರುತಿಸ್ಕೊಂತ ಒಂದು SIR ದೇಶಾದ್ಯಂತ ನಡೀತಾ ಇದೆ. ಎಲ್ಲೆಲ್ಲಿ ವಲಸಿಗರಿದ್ದಾರೆ, ಎಲ್ಲೆಲ್ಲ ಅಕ್ರಮವಾಗಿ ನಮ್ಮ ದೇಶದ ಪ್ರವೇಶ ಮಾಡಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಂದಿದ್ದಾರೆ, ಅವರೆಲ್ಲರನ್ನು ಹೊರಗೆ ಹಾಕೋಂಥ ಒಂದು ಪರಿಸ್ಥಿತಿ ಆಗಲೇಬೇಕಂತ ಭಾರತೀಯ ಪ್ರತಿಯೊಬ್ಬ ನಾಗರಿಕರಿಗೂ ಇವತ್ತಿದೆ. ಪಕ್ಷಾತೀತ ಇದು. ವಲಸಿಗರನ್ನು ಹೊರಗೆ ಹಾಕ್ಬೇಕೆಂಬ ಒಂದು ವಿಧಾನ NRCನಲ್ಲಿ ತಂದಿರತಕ್ಕಂಥದ್ದು ಭಾಜಪಾ ಪಕ್ಷ. NRCನಲ್ಲಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ಇದನ್ನ ಅಸ್ಸಾಂನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಯಶಸ್ವಿಯಾಗಿ ಅದನ್ನು ಮಾಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ದೇಶಾದ್ಯಂತ ಬರ್ತಕ್ಕಂಥ ಸಂದರ್ಭ ಇದು. ಇವಾಗ ಯಾರು ವಲಸಿಗರೋ ಅವ್ರನ್ನ ವಾಪಸ್ ಕಳ್ಸೋಂಥದ್ದು ಆಗಲೇಬೇಕಂತ ಒಂದು ಎಲ್ಲರೂ ಒಪ್ತಕ್ಕಂಥ ವಿಷಯ. ಯಾಕಂದರೆ ನಾವು ಬೇರೆ ದೇಶದವ್ರಿಗೆ ನಾವು ನಮ್ಮ ದೇಶವನ್ನು ಕೊಡೋಕ್ಕಾಗಲ್ಲ. ಈಗಾಗಲೇ ನಮ್ಮ ದೇಶದಲ್ಲಿ ಹೆಚ್ಚಿನ ಭಾಗ ಆಗಲೇ ಪಾಕಿಸ್ತಾನಕ್ಕೆ ಕೊಟ್ಟಿದ್ದೀವಿ. ಅವ್ರು ಇರೋಕ್ಕೆ ಒಂದು ಸ್ಥಾನಮಾನ ಎಲ್ಲ ಕಲಿಸಿ ಅವರಿಗೆ ತ್ಯಾಗ ಮಾಡಿವಿ ನಾವು. ಮತ್ತು ಇನ್ನೊಂದು ಸತಿ ಅದನ್ನು ಇವರು ನಮ್ಮ ಇದ್ದ ದೇಶನೂ ಕೂಡ ಕಬಳಿಸ್ಬೇಕೆಂಬ ಒಂದು ಪರಿಸ್ಥಿತಿ ಬರ್ತಾ ಇದೆ. ಯಾವಾಗಾದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ತೊಗೊಂಬಂದ್ರು, CAA ಅಂತ, ಅಲ್ಲಿ ಏನಾಯಿತು, ಮುಸಲ್ಮಾನೇತರ ಎಲ್ಲ ಮೈನಾರಿಟೀಸ್ ಏನಿದ್ದಾರೆ ಅವರೆಲ್ಲರೂ ನಮ್ಮ ದೇಶದಲ್ಲಿ ಬರಲಿಕ್ಕೆ ಅವಕಾಶ ಇದೆ ಎಂಬ ಒಂದು CAA ನಾವು ಮಾಡಿದ್ವಿ, ಅಮೆಂಡ್ಮೆಂಟು ಸಿಟಿಸನ್ಶಿಪ್ ಆ್ಯಕ್ಟ್ಗೆ. ಅದೇ ರೀತಿ ಆ ಸಂದರ್ಭದಲ್ಲಿ ಈ ವಲಸಿಗರನ್ನು ಹೊರಗೆ ಹಾಕ್ಬೇಕು, ಈ ಅಕ್ರಮ ವಲಸಿಗರು, ಈಗಾಗಲೇ ಅವ್ರಿಗೊಂದು ದೇಶ ಇದೆ ಮತ್ತು 2 ದೇಶ ಇದೆ, ಈ ಪಕ್ಕದಲ್ಲಿ ಬಾಂಗ್ಲಾದೇಶ ಇದೆ, ಅವರೆಲ್ಲರೂ ಇವತ್ತು ಭಾರತ ದೇಶದ ಮೇಲೆ ಯಾವ ರೀತಿ ಆಘಾತಕಾರವಾಗಿ ನಡ್ಕೊತಿದ್ದಾರೆ, ದೇಶ ಭದ್ರತೆಗೆ ಎಷ್ಟು ಧಕ್ಕೆ ಆಗಿದೆ, ನಾವು ಎಷ್ಟು ಡಿಫೆನ್ಸ್ನಲ್ಲಿ ಖರ್ಚು ಮಾಡಿ ನಾವು ಯುದ್ಧಗಳು ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವೆಲ್ಲರೂ ನೋಡಿದಾಗ ಇವರು ಏನು ಅಕ್ರಮಿಗರಿಗೆ ಇವರು ಈ ಸ್ಥಾನ ಕೊಟ್ಟು ಇಲ್ಲಿ ಅವ್ರ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟು ಅಂದರೆ ಏನು, ಇದೇನು ಹೊಸದೇನಲ್ಲ ಅವ್ರು ಮಾಡ್ತಕ್ಕಂಥ ಪ್ರಯತ್ನ. ಹೊಸದಂತ ಹಳೆ, ಅದೇನೋ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂದಂಗೆ ಏನೋ ಮಾಡ್ತಾ ಇದ್ದಾರೆ ಅವರು. ಈಗಾಗಲೇ ಡೊಮಿಸೈಲ್ ಸರ್ಟಿಫಿಕೇಟ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಆನ್ಲೈನಲ್ಲಿ ನೀವು ಡೊಮಿಸೈಲ್ ಸರ್ಟಿಫಿಕೇಟ್ ತಗೋಬೋದು. ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ರೆಂಟಲ್ ಸರ್ಟಿಫಿಕೇಟು, ನಿಮ್ಮ ವೋಟರ್ ಲಿಸ್ಟು, ಯಾವುದೇ ನಿಮ್ಮ ಮನೆ ಪ್ರಾಪರ್ಟಿ ಕಾರ್ಡ್ಸು ಇವೆಲ್ಲನೂ ನೀವು ಒದಗಿಸಿದಾಗ ನೀವು ಡೊಮಿಸೈಲ್ ಸರ್ಟಿಫಿಕೇಟ್ ಮತ್ತೆ ಹಾಕಿದ್ದು PRC ಎಂಬುದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.